ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಾರೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋಕೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗಿರುತ್ತೆ ಪಾದಯಾತ್ರೆ? ಯಶಸ್ವಿ ಆಗುತ್ತಾ? ಅಭೂತಪೂರ್ವದ ಪಾದಯಾತ್ರೆ ಆಗುತ್ತೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿ ಭ್ರಷ್ಟಾಚಾರದ ವಿರುದ್ಧ ಇಷ್ಟು ಬೃಹತ್ ಪಾದಯಾತ್ರೆ ಎಂದೂ ಆಗಿರಲಿಲ್ಲ. ಇದು ಸರ್ಕಾರದ ಬುಡವನ್ನು ಅಲ್ಲಾಡಿಸುವಂಥ ಒಂದು ಬೃಹತ್ ಪಾದಯಾತ್ರೆ ಆಗುತ್ತೆ. ಸರ್ಕಾರವನ್ನ ಬೀಳಿಸೋದಕ್ಕೆ ಅಂತ ಮಾಡ್ತಾ ಇರುವಂತ ಪಾದಯಾತ್ರೆ, ಚುನಾಯಿತ ಸರ್ಕಾರವನ್ನ ಬೀಳಿಸೋದಕ್ಕೆ ಹಗರಣವೇ ಇಲ್ಲ, ಹಗರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಆರೋಪ. ಹಗರಣ ಇಲ್ಲಿದ್ದಾರೆ, ಅವ್ರ ಭಯ ಯಾಕೆ? ಇವತ್ತು ಎದರಲ್ಲಿ ಹಗರಣ ಇಲ್ಲ ಹೇಳಿಬಿಡಲಿ. ಅಕ್ಕಿ ಖರೀದಿಯಲ್ಲಿ ಹಗರಣ, ಟ್ರಾನ್ಸ್ಫರಲ್ಲಿ ಹಗರಣ, SC ST ಹಣದಲ್ಲಿ ಹಗರಣ, ಬೂಡಾದಲ್ಲಿ ಹಗರಣ, ಎಲ್ಲಿ ಯಾವುದರಲ್ಲಿ ಮುಟ್ತಿರ ಅಲ್ಲಿ ಹಗರಣ ಇದೆ. ಸರ್ ಇದು ಹೇಳ್ತಾ ಇದ್ದಾರೆ ಏನು ಅಂದ್ರೆ ಡಿಪಾರ್ಟ್ಮೆಂಟಲ್ ಹಗರಣ, ಎಲ್ಲ ಡಿಪಾರ್ಟ್ಮೆಂಟಲ್ ಹಗರಣ. ಸರ್ ಇದು ರಾಜಕೀಯವಾಗಿ ಇಂಪ್ಯಾಕ್ಟ್ ಆಗುತ್ತೆ, ಅದ್ರ ಲೀಗಲಿ ಏನು ಆಗಲ್ಲ ಅಂತಾರೆ. ಏನ್ ಹೇಳ್ತೀವಿ? ಲೀಗಲಿ ಏನಾಗುತ್ತೆ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವ್ರು ಯಾರು ಹೇಳಿ? ಸರ್ ಕೊನೆಯದಾಗಿ ಪ್ರತಾಪ್ ಸಿಂಹ ಬರ್ತಾರಾ, CP ಯೋಗೇಶ್ವರ್ ಬರ್ತಾರಾ? ಬಿಜೆಪಿಯಲ್ಲಿನ ಭಿನ್ನ ಮತ ಅಂತಿಮವಾಗಿ ಮೈಸೂರಲ್ಲಿ ಎಲ್ಲರೂ ಸೇರ್ತಾರೆ. ಓಕೆ, ಇದು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು. ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಬೇಕಾಗಿರೋದು ರಾಜಕೀಯವಾಗಿ ಇಂಪ್ಯಾಕ್ಟ್ ಆದ್ರೇನೆ ಒಳ್ಳೇದು ಬಿಜೆಪಿಗೆ ಅಲ್ವಾ? ಹಾಗೆ ವೀಕ್ಷಕರೇ, ಒಟ್ಟಾರೆಯಾಗಿ ಬಿಜೆಪಿ ಪೊಲಿಟಿಕಲಿ ಏನೆಲ್ಲ ಮೈಲೇಜ್ ತಗೋಬಹುದು ಈ ಪಾದಯಾತ್ರೆಯಿಂದ, ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅನೇಕ ನಾಯಕರು ಆಲ್ರೆಡಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಕೆಂಗೇರಿ, ಬೆಂಗಳೂರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಾರೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋಕೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗಿರುತ್ತೆ ಪಾದಯಾತ್ರೆ? ಯಶಸ್ವಿ ಆಗುತ್ತಾ? ಅಭೂತಪೂರ್ವದ ಪಾದಯಾತ್ರೆ ಆಗುತ್ತೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿ ಭ್ರಷ್ಟಾಚಾರದ ವಿರುದ್ಧ ಇಷ್ಟು ಬೃಹತ್ ಪಾದಯಾತ್ರೆ ಎಂದೂ ಆಗಿರಲಿಲ್ಲ. ಇದು ಸರ್ಕಾರದ ಬುಡವನ್ನು ಅಲ್ಲಾಡಿಸುವಂಥ ಒಂದು ಬೃಹತ್ ಪಾದಯಾತ್ರೆ ಆಗುತ್ತೆ. ಸರ್ಕಾರವನ್ನ ಬೀಳಿಸೋದಕ್ಕೆ ಅಂತ ಮಾಡ್ತಾ ಇರುವಂತ ಪಾದಯಾತ್ರೆ, ಚುನಾಯಿತ ಸರ್ಕಾರವನ್ನ ಬೀಳಿಸೋದಕ್ಕೆ ಹಗರಣವೇ ಇಲ್ಲ, ಹಗರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಆರೋಪ. ಹಗರಣ ಇಲ್ಲಿದ್ದಾರೆ, ಅವ್ರ ಭಯ ಯಾಕೆ? ಇವತ್ತು ಎದರಲ್ಲಿ ಹಗರಣ ಇಲ್ಲ ಹೇಳಿಬಿಡಲಿ. ಅಕ್ಕಿ ಖರೀದಿಯಲ್ಲಿ ಹಗರಣ, ಟ್ರಾನ್ಸ್ಫರಲ್ಲಿ ಹಗರಣ, SC ST ಹಣದಲ್ಲಿ ಹಗರಣ, ಬೂಡಾದಲ್ಲಿ ಹಗರಣ, ಎಲ್ಲಿ ಯಾವುದರಲ್ಲಿ ಮುಟ್ತಿರ ಅಲ್ಲಿ ಹಗರಣ ಇದೆ. ಸರ್ ಇದು ಹೇಳ್ತಾ ಇದ್ದಾರೆ ಏನು ಅಂದ್ರೆ ಡಿಪಾರ್ಟ್ಮೆಂಟಲ್ ಹಗರಣ, ಎಲ್ಲ ಡಿಪಾರ್ಟ್ಮೆಂಟಲ್ ಹಗರಣ. ಸರ್ ಇದು ರಾಜಕೀಯವಾಗಿ ಇಂಪ್ಯಾಕ್ಟ್ ಆಗುತ್ತೆ, ಅದ್ರ ಲೀಗಲಿ ಏನು ಆಗಲ್ಲ ಅಂತಾರೆ. ಏನ್ ಹೇಳ್ತೀವಿ? ಲೀಗಲಿ ಏನಾಗುತ್ತೆ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವ್ರು ಯಾರು ಹೇಳಿ? ಸರ್ ಕೊನೆಯದಾಗಿ ಪ್ರತಾಪ್ ಸಿಂಹ ಬರ್ತಾರಾ, CP ಯೋಗೇಶ್ವರ್ ಬರ್ತಾರಾ? ಬಿಜೆಪಿಯಲ್ಲಿನ ಭಿನ್ನ ಮತ ಅಂತಿಮವಾಗಿ ಮೈಸೂರಲ್ಲಿ ಎಲ್ಲರೂ ಸೇರ್ತಾರೆ. ಓಕೆ, ಇದು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು. ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಬೇಕಾಗಿರೋದು ರಾಜಕೀಯವಾಗಿ ಇಂಪ್ಯಾಕ್ಟ್ ಆದ್ರೇನೆ ಒಳ್ಳೇದು ಬಿಜೆಪಿಗೆ ಅಲ್ವಾ? ಹಾಗೆ ವೀಕ್ಷಕರೇ, ಒಟ್ಟಾರೆಯಾಗಿ ಬಿಜೆಪಿ ಪೊಲಿಟಿಕಲಿ ಏನೆಲ್ಲ ಮೈಲೇಜ್ ತಗೋಬಹುದು ಈ ಪಾದಯಾತ್ರೆಯಿಂದ, ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅನೇಕ ನಾಯಕರು ಆಲ್ರೆಡಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಕೆಂಗೇರಿ, ಬೆಂಗಳೂರು. 187 ಕೋಟಿ ಹಗರಣ. ಒಬ್ಬ ಸಾಮಾನ್ಯ ಆ ಒಂದು ವಾಲ್ಮೀಕಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಚಂದ್ರಶೇಖರ್ ಮಾಡಬಾರದನ್ನ ಮಾಡಿದ್ದೀರಿ. ಆ ಕುಟುಂಬಕ್ಕೆ ಶಕ್ತಿ ಕೊಡಬೇಕಂತ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಸರ್ಕಾರ ಇದಕ್ಕೆ ಬಗ್ಲಿಲ್ಲ. ಆದ್ರೆ ಒಂದು ಮಾತನ್ನ ಉಲ್ಲೇಖ ಮಾಡಿದ್ರು, 187 ಕೋಟಿ 187 ಕೋಟಿ 187 ಕೋಟಿ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದೀರಲ್ರಿ. 187 ಕೋಟಿ ಅಲ್ಲ, 89 ಕೋಟಿ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾದ್ರೆ ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. 187 ಕೋಟಿ ಹಗರಣ ಆಗಿರೋದು ಸತ್ಯ. 89 ಕೋಟಿ ಇದನ್ನ ಬೇರೆ ರೀತಿಯೊಳಗಡೆ ಖಾತೆಗಳಿಗೆ ಬದಲಾವಣೆ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ರಾಜೀನಾಮೆ ಕೊಡ್ಬೇಕಾರಂತದ್ದು ಅವರ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಿರುವಂತದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಮುಗಿನಾಡಿಯೊಳಗೆ ಬರುವಂತದ್ದು, ಅವರೇ ಅದನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಹೀಗಿರುವಂತ ಸಂದರ್ಭದಲ್ಲಿ ಕೊಡ್ರಿ ರಾಜೀನಾಮೆ ಅಂತ ಹೇಳಿದ್ರೆ ಭಂಡತನದ ಪರಮಾವಧಿಗೆ ನಿಂತಿದ್ದಾರೆ. ಅವರು ಕಾಂಗ್ರೆಸ್ಸಿನ ನೇತೃತ್ವದೇ ಅಂತದ್ದು ಕಣ್ರಿ. ಯಾಕೆಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಫೈಜಾಬಾದ್ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಟ್ಟಿತ್ತು. ಏನು ತೀರ್ಮಾನ ಅಂತ ಹೇಳಿದ್ರೆ, ನೀವು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದು ಅಕ್ರಮ ಅನ್ನೋಂಥ ಮಾತನ್ನು ಅವತ್ತು ನ್ಯಾಯಾಲಯ ಹೇಳಿತು.
ನ್ಯಾಯಾಲಯ ಹೇಳಿದ ಮೇಲೂ ಕೂಡ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು. ಹರಿ ಓಂ ಹರಿ ಓಂ. ಭಾರತ್ ಮಾತಾ ಕಿ ಛಕ್. ಸಾಕಾಗೋದಿಲ್ಲ ಇದು. ಭಾರತ್ ಮಾತಾ. ಮುಖ್ಯಮಂತ್ರಿಗಳ ಮೂಗಿನ ಅಡಿಯಲ್ಲಿ ನಡೆದಿರುವಂತಹ ಮೂಡಾದ 4-5 ಸಾವಿರ ಕೋಟಿ ಹಗರಣ ಮಾಡೇ ಇಲ್ಲ ಅಂತ ಹೇಳಿ ಬಿಂಬಿಸ್ತಾ ಇರುವಂತ ಕಾಂಗ್ರೆಸ್ಸಿನ ವಿರುದ್ಧವಾದಂತ ಒಂದು ದೊಡ್ಡ ಪ್ರತಿಭಟನೆ ಇದು. ಭಾರತೀಯ ಜನತಾ ಪಾರ್ಟಿಗೆ ಹೋರಾಟ ಇದು ಮೊದಲನೇ ಹೋರಾಟ ಏನಲ್ಲ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಆಗಿ ಇವತ್ತಿನ ಹೊರಗಡೆ ಬಂದು ನಿಂತ್ಕೊಂಡಿರುವಂತದ್ದು. ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಮತ್ತೊಂದು ಪ್ರತಿಬಿಂಬ. ಮಾಡಬಾರದನ್ನ ಮಾಡಿದ್ದೀರಿ. ಆ ಕುಟುಂಬಕ್ಕೆ ಶಕ್ತಿ ಕೊಡಬೇಕಂತ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಸರ್ಕಾರ ಇದಕ್ಕೆ ಬಗ್ಲಿಲ್ಲ. ಸರ್ಕಾರ ಬಗ್ಲಿಲ್ಲ. ಆದ್ರೆ ಒಂದ್ ಮಾತನ್ನ ಉಲ್ಲೇಖ ಮಾಡಿದ್ರು, 187 ಕೋಟಿ 187 ಕೋಟಿ 187 ಕೋಟಿ ಅಂತ ಹೇಳಿ ಬಾಯಿ ಬಡ್ಕೊಳ್ತಾ ಇದ್ದೀರಲ್ರಿ. 187 ಕೋಟಿ ಅಲ್ಲ, 89 ಕೋಟಿ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾದ್ರೆ ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. 187 ಕೋಟಿ ಹಗರಣ ಆಗಿರೋದು ಸತ್ಯ. 89 ಕೋಟಿ ಇದನ್ನ ಬೇರೆ ರೀತಿಯೊಳಗಡೆ ಖಾತೆಗಳಿಗೆ ಬದಲಾವಣೆ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ರಾಜೀನಾಮೆ ಕೊಡ್ಬೇಕಾದಂಥದ್ದು ಅವರ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಿರುವಂತದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಮುಗಿನ ಅಡಿಯೊಳಗೆ ಬರುವಂತದ್ದು, ಅವರೇ ಅದನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಹೀಗಿರುವಂತ ಸಂದರ್ಭದಲ್ಲಿ ಕೊಡ್ರಿ ರಾಜೀನಾಮೆ ಅಂತ ಹೇಳಿದ್ರೆ ಭಂಡತನದ ಪರಮಾವಧಿಗೆ ನಿಂತಿದ್ದಾರೆ. ಅವರು ಕಾಂಗ್ರೆಸ್ಸಿನ ನೇತೃತ್ವದೇ ಅಂತದ್ದು ಕಣ್ರಿ. ಯಾಕೆಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಫೈಜಾಬಾದಿನ ಹೈಕೋರ್ಟ್ ಒಂದು ತೀರ್ಮಾನವನ್ನ ಕೊಟ್ಟಿತ್ತು. ಏನು ತೀರ್ಮಾನ ಅಂತ ಹೇಳಿದ್ರೆ, ನೀವು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದು ಅಕ್ರಮ ಅನ್ನೋಂಥ ಮಾತನ್ನು ಅವತ್ತು ನ್ಯಾಯಾಲಯ ಹೇಳಿತು. ನ್ಯಾಯಾಲಯ ಹೇಳಿದ ಮೇಲೂ ಕೂಡ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು. ಹರಿ ಓಂ ಹರಿ ಓಂ. ಭಾರತ್ ಮಾತಾ ಕಿ ಛಕ್. ಸಾಕಾಗೋದಿಲ್ಲ ಇದು. ಭಾರತ್ ಮಾತಾ. ಮುಖ್ಯಮಂತ್ರಿಗಳ ಮೂಗಿನ ಅಡಿಯಲ್ಲಿ ನಡೆದಿರುವಂತಹ ಮೂಡಾದ 4-5 ಸಾವಿರ ಕೋಟಿ ಹಗರಣ ಮಾಡೇ ಇಲ್ಲ ಅಂತ ಹೇಳಿ ಬಿಂಬಿಸ್ತಾ ಇರುವಂತ ಕಾಂಗ್ರೆಸ್ಸಿನ ವಿರುದ್ಧವಾದಂತ ಒಂದು ದೊಡ್ಡ ಪ್ರತಿಭಟನೆ ಇದು. ಭಾರತೀಯ ಜನತಾ ಪಾರ್ಟಿಗೆ ಹೋರಾಟ ಇದು ಮೊದಲನೇ ಹೋರಾಟ ಏನಲ್ಲ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಆಗಿ ಇವತ್ತಿನ ಹೊರಗಡೆ ಬಂದು ನಿಂತ್ಕೊಂಡಿರುವಂತದ್ದು. ಕಾಂಗ್ರೆಸ್ಸಿನ ವಿರುದ್ಧವಾಗಿ